ದೆಹಲಿಗೆ ದೌಡಾಯಿಸಿದ್ದಾರೆ ಸಚಿವಾಕಾಂಕ್ಷಿ ಶಾಸಕರು. ಸಂಪುಟ ಪುನರಚನೆಯ ಚರ್ಚೆ, ಅದರ ಮಧ್ಯೆ ದೆಹಲಿ ಭೇಟಿ, ಹೈಕಮಾಂಡ್ ಭೇಟಿಗೆ ಆಗಮಿಸಿದ್ದಾರೆ ಸಚಿವ ಹಾಗೂ ಶಾಸಕರು. ಇಲ್ಲಿ ಬಂದಿದ್ದು ಸಚಿವ ಕೃಷ್ಣ ಬೈರೇಗೌಡ, ಶಾಸಕರಾದ ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್, ಶ್ರೀನಿವಾಸ್ ಮಾನೆ, ಫಾತಿಮಾ ಆಗಮನವಾಗಿದೆ. ತೀವ್ರ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಶಾಸಕರ ದೆಹಲಿ ಭೇಟಿ. ಕೃಷ್ಣ ಬೈರೇಗೌಡರ ಸಚಿವ ಸ್ಥಾನವನ್ನ ಮುಂದುವರಿಸುವಂತೆ ಬೇಡಿಕೆ ಇಡಲಿದ್ದಾರೆ. ಜೊತೆಗೆ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಆಕಾಂಕ್ಷಿ, ಶ್ರೀನಿವಾಸ್ ಮಾನೆ ಕೂಡ ಸಚಿವಾಕಾಂಕ್ಷಿ. ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಂಪುಟ ಪುನರಚನೆಯಲ್ಲಿ ನಮ್ಮನ್ನ ಪರಿಗಣಿಸಿ ಅಂತ ಈ ಶಾಸಕರು ಸಚಿವರು ಮನವಿ ಮಾಡಿಕೊಂಡಿದ್ದಾರೆ. ಸಂಪುಟ ಪುನರ್ರಚನೆಯ ಕಾವು ಜೋರಾಗ್ತಾ ಇದ್ದಂತೆ ಆಕಾಂಕ್ಷಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ. ತಮ್ಮನ್ನ ಪುನರಚನೆಯ ಸಂದರ್ಭದಲ್ಲಿ ಪರಿಗಣಿಸಿ ಎನ್ನುವಂತಹ ಮನವಿ ಮಾಡೋದಕ್ಕೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಗೆ ಅಂತ ಆಗಮಿಸಿರುವಂಥದ್ದು ಶಾಸಕರು, ಸಚಿವರುಗಳು. ಸಚಿವ ಕೃಷ್ಣ ಬೈರೇಗೌಡ, ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಕೂಡ ಬಂದಿದ್ದಾರೆ. ಜೊತೆಗೆ ಶ್ರೀನಿವಾಸ್ ಮಾನೆ ಕೂಡ ಸಚಿವಾಕಾಂಕ್ಷಿ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ದೆಹಲಿ ಭೇಟಿ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಸಂಪುಟ ಪುನರ್ರಚನೆಯ ಸುದ್ದಿ ಬಹಳ ಸದ್ದು ಮಾಡ್ತಾ ಇದ್ದಂತೆ ಆಕಾಂಕ್ಷಿಗಳು ಕೂಡ ತಮ್ಮ ಪ್ರಯತ್ನ ಮುಂದುವರಿಸಂತೆ ಕಂಡು ಬರ್ತಾ ಇದೆ. ಯಾರೆಲ್ಲ ದೆಹಲಿಯಲ್ಲಿದ್ದಾರೆ, ಏನು ಪ್ರಯತ್ನ ಆಗ್ತಾ ಇದೆ? ಪ್ರತಿಮಾ, ಖಂಡಿತ ನಾಯಕತ್ವ ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನು ಈ ಒಂದು ಚರ್ಚೆಗಳ ನಡುವೆ ಸಚಿವರು ಮತ್ತು ಶಾಸಕರು ಕೂಡ ದೆಹಲಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ಹೈಕಮಾಂಡ್ನ ಭೇಟಿ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈಗ ಮುಂದುವರಿಸುವಂತೆ ಪುನರ್ರಚನೆ ಆದಲ್ಲಿ ಅವರಿಗೆ ಕೈ ತಪ್ಪುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಚರ್ಚೆ ಕೂಡ ಏನು ಮಾತುಗಳು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ತಮ್ಮನ್ನು ಮುಂದುವರಿಸುವಂತೆ ಕೂಡ ಮನವಿ ಮಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಇದ್ರ ಜೊತೆಗೆ ರಿಜ್ವಾನ್ ಅರ್ಷದ್ ಆಗಿರ್ಬೋದು ಮತ್ತು ಏನು ಶ್ರೀನಿವಾಸ್ ಮಾನೆ ಕೂಡ ತಮ್ಮನ್ನು ಪರಿಗಣಿಸುವಂತೆ ಕೂಡ ಮನವಿ ಮಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಒಟ್ಟು 5 ಶಾಸಕರು ದೆಹಲಿಗೆ ಬಂದಿರುವಂಥದ್ದು. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಇಂದಿನಿಂದ ಒಂದಷ್ಟು ಬೆಳವಣಿಗೆಗಳು ಕೂಡ ದೆಹಲಿಯಲ್ಲಿ ನಡೀತವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಇದುವರೆಗೂ ಏನು ಪಂಚರಾಜ್ಯ ಚುನಾವಣಾ ಹಿನ್ನೆಲೆಯಲ್ಲಿ ಚುನಾವಣೆ ಇತ್ತು, ಹೀಗಾಗಿ ಎಲ್ಲ ಮುಗಿದಂಥ ಹಿನ್ನೆಲೆಯಲ್ಲಿ ಸದ್ಯ ಹೈಕಮಾಂಡ್ ನಾಯಕರು ಕೂಡ ಈಗ ಕೈಗೆ ಸಿಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಒಬ್ಬೊಬ್ಬರೇ ಶಾಸಕರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಕೃಷ್ಣ ಬೈರೇಗೌಡ, ರಿಜ್ವಾನ್ ಅರ್ಷದ್ ಮತ್ತು ಶ್ರೀನಿವಾಸ್ ಮಾನೆ ಸೇರಿದಂತೆ ಒಟ್ಟು 5 ಇಲ್ಲಿಗೆ ಬಂದಿರುವಂಥದ್ದು. ಸದ್ಯ ಇವರಲ್ಲಿ ಏನು ರಿಜ್ವಾನ್ ಅರ್ಷದ್ ಅವರು ಏನು ಮುಸ್ಲಿಂ ಕೋಟಾದಡಿ ಏನೋ ಬದಲಾವಣೆ ಆದರೆ ತಮ್ಮನ್ನು ಪರಿಗಣಿಸುವುದು ಕೂಡ ಈ ಒಂದು ಮಾತುಗಳು ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಮತ್ತು ಶ್ರೀನಿವಾಸ್ ಮಾನೆ ಕೂಡ ಏನು ಹೆಚ್ಚು ಒಂದು ಒತ್ತಾಯ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇವತ್ತು ಹೈಕಮಾಂಡ್ ನಾಯಕರ ಏನು ಭೇಟಿಗೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತೇಳಿ ಹಿರಿಯ ಶಾಸಕರು ಕೂಡ ಈಗಾಗಲೇ ದೆಹಲಿ ದಂಡಯಾತ್ರೆ ಕೂಡ ಮಾಡಿರುವಂಥದ್ದು. ಹೀಗಾಗಿ ಈಗ 2ನೇ ಬಾರಿಗೆ ಏನು ಸಚಿವಾಕಾಂಕ್ಷಿಗಳು ದೆಹಲಿಗೆ ಬರುವಂಥ ನೋಡೋದಾದರೆ ಇವತ್ತಿನಿಂದ ಸಾಕಷ್ಟು ಬೆಳವಣಿಗೆಗಳು ದೆಹಲಿಯಲ್ಲಿ ನಡೆಯುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.